ಪ್ರೀತಿಯ ಕನ್ನಡಿಗರಿಗೆ ವಿಷನ್ 24 ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ರೈತರ ಒಕ್ಕೂಟ, ಸಮ್ಮೇಳನ, ರೈತ ಜಾತ್ರೆ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡುಗರ ಒಂದು ಕಣ್ಮನವನ್ನು ಸೆಳೆಯುತ್ತಿರುವಂತಹ ಹರಿಯಾಣದ ಕೋಣದ ಹೆಸರೇ ಅನ್ಮೋಲ್ ಅಂಥೇಳಿ. ಸರಿಸುಮಾರು 23 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅನ್ಮೋಲ್ ಹರಿಯಾಣದ ಸುತ್ತಮುತ್ತಲಿನ ಊರುಗಳಲ್ಲಿ ತನ್ನದೇ ಆದಂತಹ ಒಂದು ಹೊಸ ದಾಖಲೆಯನ್ನು ಬರೀತಾ ಇದೆ. ಪುಷ್ಕರ್ ಮೇಳ ಮತ್ತು ಮೀರತ್ನಲ್ಲಿ ನಡೆಯುವಂತಹ ಅಖಿಲ ಭಾರತ ರೈತರ ಮೇಳ ಸೇರಿದಂತೆ ಭಾರತಾದ್ಯಂತ ಕೃಷಿ ಮೇಳಗಳಲ್ಲಿ ಸದ್ಯ ಸದ್ದು ಮಾಡ್ತಿರ್ತಂತಹ ಕೋಣ ಬರೋಬ್ಬರಿ 1500 kg ತೂಕ ಇದೆ. ಹಾಗೆ ಈ ಒಂದು ಕೋಣಕ್ಕೆ ಪ್ರತಿದಿನ 1500 ರೂಪಾಯಿ ಖರ್ಚು ಬರ್ತಾ ಇದೆ ಅಂತೇಳಿ ಹೇಳಲಾಗ್ತಿದೆ. ಈ ಕೋಣದ ಡಯಟ್ಗಾಗಿ ಡ್ರೈ ಫ್ರೂಟ್ಸ್, ಮೊಟ್ಟೆ ಹಾಗೆ ಹೈ ಕ್ಯಾಲೋರಿ ಇರತಕ್ಕಂಥ ಆಹಾರವನ್ನು ಈ ಒಂದು ಕೋಣಕ್ಕೆ ನೀಡಲಾಗ್ತಿದೆ ಅಂತೇಳಿ ಆ ಕೋಣದ ಮಾಲೀಕರಾದಂತಹ ಗಿಲ್ ಅನ್ನುವಂಥವರು ಹೇಳ್ತಾ ಇದ್ದಾರೆ. ಹಾಗೆ ಈ ಕೋಣ ಪ್ರತಿನಿತ್ಯ 250 ಗ್ರಾಂ ಬಾದಾಮಿ, 30 ಬಾಳೆಹಣ್ಣು, 4 kg ದಾಳಿಂಬೆ, 5 kg ಹಾಲು ಮತ್ತು 20 ಮೊಟ್ಟೆಗಳನ್ನು ಸೇವಿಸುತ್ತದೆ. ಜೊತೆಗೆ ಹಸಿರು ಮೇವು, ತುಪ್ಪ, ಸೋಯಾಬೀನ್ ಮತ್ತು ಕಾರ್ನನ್ನು ಸಹ ಆಹಾರವಾಗಿ ಇದು ತೆಗೆದುಕೊಳ್ಳುತ್ತೆ. ಕೋಣಕ್ಕೆ ದಿನಕ್ಕೆ 2 ಬಾರಿ ಸ್ನಾನವನ್ನು ಮಾಡಿಸ್ತಾರೆ. ಹಾಗೆ ಈ ಅನ್ಮೋಲ್ ತುಂಬ ಪ್ರಭಾವಶಾಲಿ ಗಾತ್ರ ಹಾಗೂ ಆಹಾರದಲ್ಲಿ ಅತ್ಯಂತ ಮೌಲ್ಯಯುತವಾದಂತಹ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ವಾರಕ್ಕೆ 2 ಬಾರಿ ಈ ಅನ್ಮೋಲ್ನ ವೀರ್ಯವನ್ನು ಸಂಗ್ರಹಿಸಿರ್ತಾರೆ. ಇದಕ್ಕೆ ತಳಿಗಾರರಲ್ಲಿ ಹೆಚ್ಚಿನದಾದಂಥ ಒಂದು ಬೇಡಿಕೆ ಇದೆ. ಯಾಕಪ್ಪ ಅಂತಂದರೆ ಈ ಕೋಣದ ವೀರ್ಯವನ್ನು ಸಂಗ್ರಹಿಸಿಕೊಂಡು ಅವರು ಹೋಗ್ತಾರೆ. ಅಂದರೆ ಇವರು ಪ್ರತಿ ಒಂದು ವೀರ್ಯಕ್ಕೆ 250 ರೂಪಾಯಿ ಬೆಲೆಯನ್ನು ನಿಗದಿಯನ್ನು ಮಾಡಿರ್ತಾರೆ. ಇದನ್ನು ಹಲವಾರು ಜಾನುವಾರುಗಳ ಒಂದು ಜನನಕ್ಕೆ ಈ ವೀರ್ಯವನ್ನು ಬಳಸ್ತಾ ಇದ್ದಾರೆ. ಹಾಗೆ ಈ ವೀರ್ಯ ಮಾರಾಟದಿಂದ ಸರಿಸುಮಾರು ಮಾಸಿಕ 4 ರಿಂದ 5 ಲಕ್ಷ ರೂಪಾಯಿಗಳನ್ನು ಇವರು ಆದಾಯವನ್ನಾಗಿ ಗಳಿಸ್ತಾ ಇದ್ದಾರೆ. ಈ ಬರುವಂಥ ಆದಾಯದಿಂದ ಈ ಒಂದು ಅನ್ಮೋಲ್ನ ಸಾಕ್ತಾ ಇದ್ದಾರೆ. ಹಾಗೆ ಅದರ ಒಂದು ಖರ್ಚು ವೆಚ್ಚಗಳು ಸಹ ಅವರು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ಈ ಅನ್ಮೋಲ್ ಇಂದು ಭಾರತಾದ್ಯಂತ ತುಂಬ ಹೆಸರುವಾಸಿಯಾಗಿದೆ.